ಒಂದೆರಡು ಫೋಟೋಸ್ ತಗೊಳ್ತಾ ಇದ್ದೀನಿ. ನಮ್ಮ ಟ್ರೆಡಿಷನಲ್ ಬಟ್ಟೆಗಳನ್ನ ಬಿಟ್ರೆ ಮೊದಲನೇ ಸಾರಿ ಇದು ಫ್ಲವರ್ಸ್ ಬ್ಲೂಮ್ ಆಗ್ತಿರೋ ತರ ಶಾಕ್ ಆಗ್ಲಿ ಅಂತ ತಾನೇ ನಾನು ವಿಡಿಯೋ ಮಾಡಿದ್ದೆ. ಹಾಯ್ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅಂದಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನಿವತ್ತಿದ್ದೀನಿ ಥೈಲ್ಯಾಂಡ್ನ ಒನ್ ಆಫ್ ದ ಫೇಮಸ್ ಫೆಸ್ಟಿವಲ್ ಆದಂಥ ಹೆರಿಟೇಜ್ ಫೆಸ್ಟಿವಲ್ ಅಲ್ಲಿ. ಇದು ನಡೆಯೋದು ಬಂದು ಥೈಲ್ಯಾಂಡ್ನ ಏನ್ಷಿಯನ್ ಸಿಟಿ ಆಗಿರುವಂಥ ಅಯುತ್ತಯದಲ್ಲಿ. ಸೊ ಬನ್ನಿ ನೋಡೋಣ ಈ ಫೆಸ್ಟಿವಲ್ ಹೇಗಿರುತ್ತೆ ಅಂತ. ಆ್ಯಕ್ಚುಲಿ ಈ ಫೆಸ್ಟಿವಲ್ಗೆ ನಾನು ಬಂದಿರೋದು ಇದು 2ನೇ ಸಾರಿ. ಈ ಫೆಸ್ಟಿವಲ್ ಬಗ್ಗೆ ನಾನು ಕಳೆದ ವರ್ಷನೇ ಡೀಟೇಲ್ಡ್ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಈ ಫೆಸ್ಟಿವಲ್ ಯಾಕೆ ಮಾಡ್ತಾರೆ, ಹೇಗೆಲ್ಲ ನಡೆಯುತ್ತೆ ಅಂತ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ದಯವಿಟ್ಟು ಒಂದ್ಸರಿ ನೋಡಿ. ಹಾಗೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಈ ಹೆರಿಟೇಜ್ ಫೆಸ್ಟಿವಲ್ ಎಷ್ಟು ವಿಭಿನ್ನವಾಗಿದೆ ಅಂತಲೂ ತೋರಿಸ್ತೀನಿ. ಜೊತೆಗೆ ಒಂದು ಡಿಫ್ರೆಂಟ್ ಲುಕ್ನಲ್ಲಿ ಫೋಟೋಶೂಟ್ ಕೂಡ ಮಾಡಿಸ್ಕೊಂಡಿದ್ದೀವಿ. ಆ ಲುಕ್ಕಲ್ಲಿ ನಾವು ಹೇಗೆ ಕಾಣಿಸ್ತೀವಿ ಅನ್ನೋ ಎಕ್ಸೈಟ್ಮೆಂಟ್ ಕೂಡ ಇದೆ. ಸೊ ಎಲ್ಲನೂ ನಿಮಗೂ ಕೂಡ ತೋರಿಸ್ತೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೆಸರು ಕುಸುಮ ಅಂತ, ನಾನು ಥೈಲ್ಯಾಂಡಿಂದ ಕನ್ನಡ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆವಾಗಲಿಂದ ನೀವು ನೋಡ್ತಾನೆ ಇದ್ದೀರಾ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಈ ಹೆರಿಟೇಜ್ ಫೆಸ್ಟಿವಲ್ ಅಂದ್ರೇ ಹೀಗೆ, ಪ್ರತಿ ವರ್ಷವೂ ಇದೇ ಥರ ಜನ ಇರ್ತಾರೆ. ನಾನು ಕಳೆದ ವರ್ಷ ಬಂದಾಗ್ಲೂ ಇದೇ ಥರ ಜನ ಇದ್ದರು. ತುಂಬಾ ಗ್ರ್ಯಾಂಡಾಗಿ ಡಿಸೆಂಬರ್ ತಿಂಗಳಲ್ಲಿ 15 ದಿನ ಈ ಹೆರಿಟೇಜ್ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಬನ್ನಿ ಒಳಗೆಲ್ಲ ಹೇಗಿದೆ ಅಂತ ನೋಡೋಣ. ಈ ಹೆರಿಟೇಜ್ ಫೆಸ್ಟಿವಲ್ನ ಒಂದು ದಿನದಲ್ಲಂತೂ ನೋಡೋಕ್ಕಾಗಲ್ಲ, ಯಾಕಂದರೆ ಅಷ್ಟು ದೊಡ್ಡ ಜಾಗದಲ್ಲಿರುತ್ತೆ. ಏನಿಲ್ಲ ಅಂತಂದ್ರೂ 2-3 ದಿನ ಬೇಕಾಗುತ್ತೆ. ಹಾಗೆ ಇಷ್ಟು ದೊಡ್ಡ ಜಾಗದಲ್ಲಿ ನಡ್ಕೊಂಡು ಈ ಜಾತ್ರೆನ ನೋಡೋಕೆ ಆಗಲ್ಲ ಅಂತ ಅನ್ನೋರಿಗೆ ಈ ಥರ ವೆಹಿಕಲ್ ಫೆಸಿಲಿಟಿ ಕೂಡ ಇರುತ್ತೆ. ಈ ವೆಹಿಕಲ್ಲು ಇಡೀ ಜಾತ್ರೆ ತುಂಬ ರೌಂಡ್ಸ್ ಬರ್ತಾ ಇರುತ್ತೆ. ನಮಗೆ ಎಲ್ಲಿ ಬೇಕೋ ಅಲ್ಲಿ ಇಳ್ಕೋಬೋದು, ಜಾತ್ರೆನ ನಾವು ನೋಡ್ಬೋದು. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಯಾವ ಕಡೆ ನೋಡಿದ್ರು ಕೂಡ ಬರೀ ಲೈಟ್ಸೇ ಕಾಣಿಸುತ್ತೆ. ಈ ಲೈಟ್ಸಿಂದ ಮಾಡಿರೋ ಡೆಕೋರೇಷನ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಹಾಗೆ ಈ ಜಾತ್ರೆಲಂತೂ ಒಂದೊಂದು ಸ್ಪಾಟ್ನ ಒಂದೊಂದು ಥರ ಡಿಫ್ರೆಂಟಾಗಿ ಡೆಕೋರೇಟ್ ಮಾಡಿರ್ತಾರೆ. ಇಲ್ಲಿ ಮುಂದೆ ಒಂದು ಹುಡುಗಿ ವೆಲ್ಕಮ್ ಮಾಡೋ ಥರ ಒಂದು ಕ್ಯೂಟ್ ಆಗಿರುವಂಥ ಪಿಕ್ಚರ್ ಕೂಡ ನಾವು ನೋಡ್ಬೋದು. ಅದ್ರ ಜೊತೆಗೆ ಅದ್ರ ಹಿಂದೆ ನೀರಿನ ಮೇಲೆ ಒಂದು ಕಲರ್ಫುಲ್ ಆದಂಥ ಬೋಟ್ ನಿಂತಿರೋ ಥರ ಡೆಕೋರೇಟ್ ಮಾಡಿದ್ದಾರೆ. ಸಖತ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇಲ್ಲಿ ಥೈಲ್ಯಾಂಡಲ್ಲಂತೂ ಯಾವುದಾದ್ರೂ ಸೆಲೆಬ್ರೇಷನ್ಸ್ ಅಂದರೆ ಸಾಕು, ಈ ಥರ ಆರ್ಟಿಫಿಷಿಯಲ್ ಥಿಂಗ್ಸ್ನ ಯೂಸ್ ಮಾಡಿಕೊಂಡು ಸ್ವರ್ಗನೇ ಸೃಷ್ಟಿ ಮಾಡಿಬಿಡ್ತಾರೆ. ಹಾಗೆ ಇಲ್ಲಂತೂ ನೀವು ನೋಡ್ಬೋದು, ಇದ್ರೊಳಗೆ ಹೋಗಿದ್ದು ಅರ್ಧ ಜನ ಅಲ್ಲೇ ಸ್ಟಕ್ ಆಗಿಬಿಡ್ತಾರೆ. ಯಾಕೆ ಅಂತೀರಾ? ಇನ್ಯಾಕೆ, ನಮ್ಮ ಯೂತ್ಸ್ ಫೇವ್ರೇಟ್ ಫೋಟೋಶೂಟ್ ಇದ್ದೇ ಇದೆಯಲ್ಲ. ಸೊ ಹಾಗೆ ಮುಂದೆ ಬಂದರೆ ನೀವಿಲ್ಲಿ ನೋಡ್ಬೋದು, ಅಲ್ಲಲ್ಲಿ ನಿಂತಿರೋವಂಥ ಇರುವೆಗಳನ್ನ ಸಹ ಸೃಷ್ಟಿ ಮಾಡಿದ್ದಾರೆ. ಸೊ ಇದು ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ ನೀವು ನೋಡ್ಬೋದು, ಫ್ಲವರ್ಸ್ ಬ್ಲೂಮ್ ಆಗ್ತಿರೋ ಥರ ಮತ್ತು ಬಟರ್ಫ್ಲೈಸ್ ಹಾರಾಡ್ತಾ ಇರೋ ಥರ ಎಲ್ಲನೂ ಡೆಕೋರೇಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಪ್ಲೇಸಲ್ಲಿ ಕಳೆದ ವರ್ಷ ಬೇರೆ ಥೀಮಲ್ಲಿ ಡೆಕೋರೇಟ್ ಮಾಡಿದರು. ಸೊ ಈ ವರ್ಷ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಆದಷ್ಟು ನಾನು ಎಲ್ಲೆಲ್ಲಿ ಹೋದ ವರ್ಷಕ್ಕಿಂತ ಡಿಫ್ರೆಂಟ್ ಆಗಿದೆ ಅಷ್ಟು ಮಾತ್ರ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಸೊ ಬನ್ನಿ ಇವಾಗ ಫೋಟೋಶೂಟ್ ಸ್ಪಾಟ್ ಕಡೆ ಹೋಗೋಣ. ಸೊ ಇಲ್ಲೂ ಕೂಡ ನೀವು ನೋಡ್ಬೋದು, ಫೋಟೋಶೂಟ್ಗೋಸ್ಕರನೇ ಈ ಥರ ಬಿದಿರಲ್ಲಿ ಒಂದು ಸೆಟ್ ಹಾಕಿದ್ದಾರೆ. ಇಲ್ಲಿ ನಾವು ಹಳೆ ಕಾಲದ ಪ್ರಾಪ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಫೋಟೋ ತಗೋಬೋದು. ಬಟ್ ನಮಗೆ ಬೇಕಾಗಿದ್ದು ಥೈಲ್ಯಾಂಡ್ನ ಮೆಮೊರೀಸ್ಗೋಸ್ಕರ ಆಗಿದ್ದರಿಂದ ಥೈಲ್ಯಾಂಡ್ನ ಹಿಸ್ಟೋರಿಕಲ್ ಪ್ಲೇಸಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾವು ಅದೇ ಕಡೆ ಹೋಗ್ತಾ ಇದ್ದೀವಿ ಇವಾಗ. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಥರ ಕಾಲಿಡೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಇವಾಗ ನಾವು ಫೋಟೋಶೂಟ್ ಸ್ಪಾಟ್ ಕಡೆ ಬಂದಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದೊಂದು ಗಿಡ ಮರದಲ್ಲೂ ಸಹ ಲೈಟ್ಸಿಂದ ಡೆಕೋರೇಟ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ಒಂಥರ ಡ್ರೀಮಿ ವರ್ಡ್ ಥರ ಕಾಣಿಸ್ತಾ ಇದೆ. ಇನ್ನು ಈ ಕಡೆ ಬಂದರೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಎಲ್ಲ ಲೈಟ್ಸ್ಗಳ ಮಧ್ಯೆ ಇರುವಂಥ ಈ ಹಿಸ್ಟೋರಿಕಲ್ ಪಾರ್ಕ್ನ ಪಗೋಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ ನೀವಿಲ್ಲಿ ನೋಡ್ಬೋದು. ಹಾಗೆಯೇ ಅಲ್ಲಿರುವಂಥ ಜನಗಳನ್ನು ಸಹ ನೀವು ನೋಡ್ಬೋದು. ಎಲ್ಲರೂ ಈ ಜಾತ್ರೆಯಲ್ಲಿ ಥಾಯ್ ಟ್ರೆಡಿಷನಲ್ ಬಟ್ಟೆಗಳನ್ನ ತೊಟ್ಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಕೂಡ ಈ ವರ್ಷ ಒಂದು ಚೇಂಜಸ್ ಇರಲಿ ಅಂತ ಥಾಯ್ ಟ್ರೆಡಿಷನಲ್ ಬಟ್ಟೆಗಳನ್ನ ತೊಟ್ಕೊಂಡು ಒಂದೆರಡು ಫೋಟೋಗಳನ್ನ ತೊಗೊಳ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ಬೋದು, ನನ್ನ ಹಸ್ಬೆಂಡ್ ಮತ್ತು ಮಗ ಫೋಟೋಸ್ ತೊಗೊಳ್ತಾ ಇದ್ದಾರೆ. ಇನ್ನು ಈ ಕಡೆ ಒಬ್ರದ್ದು ನಡೀತಾ ಇದೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ, ನನ್ನ ಮತ್ತು ಅವರ ಫ್ರೆಂಡ್ ಬಲವಂತಕ್ಕೆ ಹಾಕ್ಕೊಂಡಿದ್ದಾರೆ ಅಷ್ಟೇ. ಸೊ ಇವಾಗ ನಾನು ಕೂಡ ಒಂದೆರಡು ಫೋಟೋಸ್ ತೊಗೊಳ್ತಾ ಇದ್ದೀನಿ. ನಮ್ಮ ಟ್ರೆಡಿಷನಲ್ ಬಟ್ಟೆಗಳನ್ನ ಬಿಟ್ಟರೆ ಮೊದಲನೇ ಸಾರಿ ಇನ್ನೊಂದು ದೇಶದ ಟ್ರೆಡಿಷನಲ್ ಬಟ್ಟೆನ ಹಾಕ್ಕೊಂಡಿರೋದು.
ಸೊ ಹಾಗಾಗಿ ಸ್ವಲ್ಪ ಮುಜುಗರ ಇತ್ತು ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಫೈನಲಿ ಎಲ್ಲರೂ ಫೋಟೋಸ್ನ ತೊಗೊಂಡು ಮುಗಿಸೋ ಅಷ್ಟರಲ್ಲಿ 8:30 9 ಗಂಟೆ ಹಾಗೆ ಹೋಯಿತು. ಸೊ ಕೊನೆಯದಾಗಿ ನಾನು ಇವಾಗ ಫುಡ್ ಸೆಕ್ಷನ್ ಕಡೆ ಬಂದಿದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಥೈಲ್ಯಾಂಡಲ್ಲಂತೂ ಯಾವುದೇ ಸೆಲೆಬ್ರೇಷನ್ಸ್ ಇರಲಿ, ವೆರೈಟೀಸ್ ಆಫ್ ಸ್ಟ್ರೀಟ್ ಫುಡ್ ಸ್ಟಾಲ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಬನ್ನಿ ಇವಾಗ ಫುಡ್ ಸೆಕ್ಷನಲ್ಲಿ ಏನೇನೆಲ್ಲ ವೆರೈಟೀಸ್ ಆಫ್ ಫುಡ್ ಇದೆ ಅಂತ ತೋರಿಸ್ತೀನಿ. ಬನ್ನಿ ಇಲ್ಲೊಂದು ಸಕ್ಕತ್ತಾಗಿರೋ ಸ್ಟ್ರೀಟ್ ಫುಡ್ ಇದೆ ತೋರಿಸ್ತೀನಿ. ಏನು ಫುಡ್ ಅಂತ ಹುಳ ತೋರಿಸ್ತಾಳೆ ಅಂತ ಶಾಕ್ ಆಗ್ತಿದ್ದೀರಾ? ಶಾಕ್ ಆಗ್ಲಿ ಅಂತ ತಾನೇ ನಾನು ವಿಡಿಯೋ ಮಾಡಿರೋದು. ಹಾಗೆ ಇದ್ರ ಪ್ರೈಸ್ ಕೂಡ ಅಲ್ಲೇ ಹಾಕಿದ್ದಾರೆ, ನೀವು ನೋಡ್ಬೋದು. ಒಂದು ಪ್ಲೇಟ್ಗೆ 20 ಬಾತ್ ಅಂತೆ. ಆ್ಯಕ್ಚುಲಿ ಈ ಥರ ಹುಳಗಳನ್ನು ಕರೆದಿಟ್ಟಿರೋದು ಅಲ್ಲಿ ಇಲ್ಲಿ ಹೊರಗೆ ಹೋದಾಗ ನೋಡ್ತಾ ಇದ್ದೆ. ಬಟ್ ಇಲ್ಲಂತೂ ಹುಳಗಳನ್ನು ಲೈವ್ ಆಗೇ ತಂದ್ಬಿಟ್ಟು ಫ್ರೆಶ್ ಆಗಿ ಅಲ್ಲೇ ಕರೆದು ಅಲ್ಲೇ ಕೊಡ್ತಾ ಇದ್ದಾರೆ ಗುರು. ಇನ್ನು ಏನೇನು ನೋಡಬೇಕೋ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ ಮುಂದೆ ಏನೇನೆಲ್ಲ ಇದೆ ಅಂತ. ಹಾಗೆ ಮುಂದೆ ಬಂದರೆ ನೀವು ಇಲ್ಲಿ ನೋಡ್ಬೋದು, ಅಕ್ಕಿನ ಕುಟ್ತಾ ಇರೋ ಥರ ಒಂದು ಶೋ ಪೀಸ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ಕೆಲವೊಂದಷ್ಟು ಸ್ವೀಟ್ಸ್ ಥರ ರೈಸಲ್ಲಿ ಮಾಡಿರೋವಂಥ ಫುಡ್ಗಳನ್ನ ನೋಡ್ಬೋದು. ಆ್ಯಕ್ಚುಲಿ ನಿಜವಾಗ್ಲೂ ನಾನಂತೂ ಟ್ರೈ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗೆ ಇವತ್ತು ನಾನು ಯಾವೆಲ್ಲ ಫುಡ್ಡು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಯಾಕಂದರೆ ಪ್ರತಿ ಸರಿ ವಿಡಿಯೋದಲ್ಲೂ ಸೇಮ್ ಫುಡ್ ತೋರಿಸಿದ್ರೆ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ. ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಆಕ್ಟೋಪಸಲ್ಲಿ ಪ್ರಿಪೇರ್ ಮಾಡಿರೋಂಥ ಫುಡ್ದೇ ಸಪ್ರೇಟ್ ಸ್ಟಾಲ್ ಇದೆ. ಸೊ ಇದೆಲ್ಲನೂ ಸಹ ಬರೀ ಆಕ್ಟೋಪಸಲ್ಲೇ ಪ್ರಿಪೇರ್ ಮಾಡಿರೋಂಥ ಫುಡ್ಡು. ಸೊ ಹಾಗೆ ಅಲ್ಲಿ ರೇಟ್ ಕೂಡ ಹಾಕಿದ್ದಾರೆ, ನೀವು ನೋಡ್ಬೋದು. ಬನ್ನಿ ಹಾಗೆ ಮುಂದೆ ಹೋಗೋಣ, ನೆಕ್ಸ್ಟ್ ಸ್ಟಾಲಲ್ಲಿ ಏನೆಲ್ಲ ಇದೆ ನೋಡೋಣ. ಸೊ ನೀವಿಲ್ಲಿ ನೋಡ್ಬೋದು, ಒಂದು ಎಲೆಗಳನ್ನ ಯೂಸ್ ಮಾಡಿಕೊಂಡು ಮತ್ತು ಬ್ಯಾಂಬೂನ ಯೂಸ್ ಮಾಡಿಕೊಂಡು ಕೆಲವೊಂದು ಫುಡ್ನ ಇಲ್ಲಿ ಇಟ್ಟಿದ್ದಾರೆ. ಆ್ಯಕ್ಚುಲಿ ನನಗೆ ಆ ಬ್ಯಾಂಬೂ ನೋಡಿ ನೆನಪಾಗಿದ್ದು ನಮ್ಮ ಬ್ಯಾಂಗ್ಳೂರ್ ಫೇಮಸ್ನ ಬ್ಯಾಂಬೂ ಬಿರಿಯಾನಿ. ಬಟ್ ಅದು ನೋಡೋದಕ್ಕೆ ಕೆಲವೊಂದು ಸ್ವೀಟ್ ಥರ ಕಾಣಿಸ್ತಾ ಇತ್ತು. ನನ್ನ ಹಸ್ಬೆಂಡ್ ಕೂಡ ಹಾಗೆ ಹೇಳಿದ್ರು, ಮೇ ಬಿ ಅದು ಸ್ವೀಟ್ ಇರಬೇಕು ಅಂತ. ಸೊ ನೆಕ್ಸ್ಟ್ ಇಲ್ಲೂ ಕೂಡ ಒಂದಷ್ಟು ಸ್ವೀಟ್ಸ್ ಥರ ಏನೋ ಕಾಣಿಸ್ತಾ ಇದೆ. ಬಟ್ ಅದು ಸ್ವೀಟಾ ಕಾರಣ ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲಿ ಥೈಲ್ಯಾಂಡಲ್ಲಿ ಸಿಕ್ಕಾಪಟ್ಟೆ ಸೀ ಫುಡ್ ಯೂಸ್ ಮಾಡ್ತಾರೆ, ಅದೆಲ್ರಿಗೂ ಗೊತ್ತಿರೋದೆ. ಇದರ ಸೀ ಫುಡ್ನ ಯೂಸ್ ಮಾಡಿಕೊಂಡು ವೆರೈಟೀಸ್ ಆಫ್ ಡಿಶಸ್ ಕೂಡ ಪ್ರಿಪೇರ್ ಮಾಡ್ತಾರೆ. ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇರೋದೆಲ್ಲನೂ ಸಹ ಸೀ ಫುಡ್ಡಲ್ಲೇ ಪ್ರಿಪೇರ್ ಮಾಡಿರುವಂಥ ಫುಡ್ಗಳು. ನೋಡಿದ್ರಲ್ಲ ಈ ಹೆರಿಟೇಜ್ ಫೆಸ್ಟಿವಲ್ದು ಮತ್ತು ಫುಡ್ದು ಹಾಗೆ ನಮ್ಮ ಫೋಟೋ ಶೂಟ್ದು ಕೆಲವೊಂದು ಗ್ಲಿಮ್ಸಸ್ನ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.